ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ನಾನು ಇವತ್ತು ಮಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರನ್ನು ಬಸ್ಗೆ ಹತ್ತಿಸಿ ಬಂದಾದಮೇಲೆ ನಾನು ಬಟ್ಟೆ ವಾಶ್ ಆಗಿತ್ತು ಆಲ್ರೆಡಿ ಹಾಗೆ ಇನ್ನೂ ಕೂಡ ಒಂದು ವಾಶ್ ಹಾಕಬೇಕಿತ್ತು. ಆಲ್ರೆಡಿ ಒಂದು ಹಾಕಿದ್ದೀನಿ ಕೂಡ. ಹೀಗೆ 3 ರೌಂಡ್ ವಾಶ್ ಆಯಿತು ಬಟ್ಟೆ. ಮತ್ತು ಮನೆ ನೋಡಿ ಯಾವ ಥರ ಇನ್ನೂ ಪೇಂಟಿಂಗ್ ಮಾಡಿದ್ದಾನೆ ಆರವ್ ಅಂತ ತನ್ನ ನೇಮ್ನ ಬರೆದಿದ್ದಾನೆ ರೇನ್ಬೋ ಕಲರೆಲ್ಲ ಯೂಸ್ ಮಾಡಿಕೊಂಡು. ವಿಂಡೋ ಡೋರು ಚೆನ್ನಾಗಿ ಬಂದಿದೆ, ಕ್ಲೌಡು ಎಲ್ಲ ಚೆನ್ನಾಗಿ ಮಾಡಿದ್ದೇನೆ. ಸಣ್ಣ ಯಾವ್ಯಾವ ಕಲರ್ ಬೇಕು ಎಲ್ಲ ಕಲರ್ನ ಸೇಮ್ ಮ್ಯಾಚ್ ಹಾಕಿಬಿಟ್ಟು. ಹಾಗೆ ನಾನು ನನ್ನ ಡೈಲಿ ರೂಟೀನು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಬೆಡ್ ಕೂಡ ಡೈಲಿ ಎದ್ದ ತಕ್ಷಣ ನಾನು ಈ ಥರ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಸೈಡಿಗೆ ನಾನು 2 ಪಿಲ್ಲೋ ಇಟ್ಬಿಟ್ಟು ಅದ್ರ ಮೇಲೆ ಬ್ಲ್ಯಾಂಕೆಟ್ನ ಹಾಕಿರ್ತೀನಿ. ಯಾಕಂದರೆ ಯಾರೋ ಮಲಗಿದಾಗ ಕೆಳಗಡೆ ಬೀಳಬಾರ್ದು ಅಂತ ಆ ಥರ ಸೇಫ್ಟಿಗೆ ಇಟ್ಟಿರ್ತೀನಿ ಅಷ್ಟೇ, ಮತ್ತೇನಿಲ್ಲ. ನಾನು ಬೆಡ್ ಮೇಲೆ ಬೆಡ್ಶೀಟ್ ಹಾಕೋಕ್ಕಿಂತ ಮುಂಚೆ ಈ ಥರ ಕಂಫರ್ಟರ್ ಬ್ಲ್ಯಾಂಕೆಟ್ನ ಹಾಕಿರ್ತೀನಿ ಫಸ್ಟು. ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಮೇಲ್ಗಡೆ ಬೆಡ್ಶೀಟ್ ಹಾಕಿದ ಮೇಲೆ ಅಂತ ಹೇಳಿಬಿಟ್ಟು. ಆಮೇಲೆ ಅದು ಹಾಕ್ಕೊಂಬಿಟ್ಟು ಮೇಲ್ಗಡೆ ನಾನು ಬೆಡ್ಶೀಟ್ನ ಹಾಕೋತೀನಿ ಯಾವಾಗಲೂ. ಇವತ್ತು ಆರೋ ಸ್ಕೂಲಲ್ಲಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಇದೆ. ಅದಕ್ಕೆ ಎತ್ನಿಕ್ ವೇರ್ನ ಹೇಳಿದರು, ಬಟ್ ಅವ್ನು ಬೇಡ ಅಂದ. ಅದಕ್ಕೆ ನಾನು ಜೀನ್ಸ್ ಹಾಕಿಬಿಟ್ಟು ಕಳಿಸಿದ್ದೀನಿ. ಹಾಗೆ ಸ್ವೀಟ್ ಕೂಡ ಹಾಕಿ ಕಳಿಸಿದ್ದೀನಿ. ನಾಳೆ ನಾಡಿದ್ದು 2 ದಿವಸ ಹಾಲಿಡೇ ಇದೆ ಅವರಿಗೆ, ಟ್ಯೂಸ್ಡೇ ವೆನ್ಸ್ಡೇ. ಅದಕ್ಕೆ ಇವತ್ತೇ ಸೆಲೆಬ್ರೇಷನ್ ಮಾಡಿಬಿಡ್ತಾರೆ. ನಾನಿಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೋಬೇಕಿತ್ತು. ಸ್ವಲ್ಪ ಪಾತ್ರೆ ಕೂಡ ವಾಶ್ ಮಾಡಿಕೊಂಡೆ. ಹಾಗೆ ಪಾತ್ರೆ ಎಲ್ಲ ವಾಶ್ ಆದಮೇಲೆ ನಾನು ಮಾಪ್ ಮಾಡಿಕೊಂಡೆ. ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಬೇಗನೆ ಮುಗಿಸ್ಕೊತಾ ಇದ್ದೀನಿ ಇವತ್ತು. ಹಾಗೆ ಮುಗಿಸ್ಕೊಂಡು ತಿಂಡಿಗೆ ಸ್ವಲ್ಪ ಪಲಾವ್ ಮಾಡಿದ್ದೆ. ಪಲಾವ್ನ ತಿಂದ್ಕೊಂಡು ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಆರೋ ಬಾಕ್ಸ್ಗೆ ಇವತ್ತು ಖಾರ ಬೂಂದಿ ಹಾಗೆ ಸ್ವೀಟ್ 2 ಸ್ವೀಟ್ ಹಾಕಿದ್ದೆ. ಹಾಗೆ ಪೇರ್ಲೆ ಹಣ್ಣನ್ನ ಕಟ್ ಮಾಡಿ ಹಾಕಿದ್ದೆ 2 ಪೀಸು. 2 ಪೀಸ್ ಕಟ್ ಮಾಡಿ ಹಾಕಿದ್ರಲ್ಲಿ ಉಳಿದಿತ್ತು, ಅದನ್ನು ನಾನು 2 ಪೀಸು ತಿಂತಾಯಿದ್ದೀನಿ. ತಿಂದುಬಿಟ್ಟು ನಾನು ರೆಡಿಯಾಗಿ ಹೊರಗಡೆ ಹೋಗಿ ಬಂದೆ. ನಾನಿವತ್ತು ಹೊರಗಡೆ ಹೋಗಿಬಿಟ್ಟು ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಸ್ವಲ್ಪ ಪೂಜೆಗೆ ಹೂವೆಲ್ಲ ತೊಗೊಂಬಂದೆ. ವೀಳ್ಯದೆಲೆ, ಮಲ್ಲಿಗೆ ಹೂವು ಹಾಗೆ ರೋಸ್ ಈ ಥರ ಬಿಡಿ ಹೂವನ್ನೆಲ್ಲ ತೊಗೊಂಬಂದೆ ಸ್ವಲ್ಪ. ಹಾಗೆ ಹಣ್ಣುಗಳನ್ನ ಪೂಜೆಗೆ ಅಂತ ಹೇಳಿಬಿಟ್ಟು. ನಾನೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ, ಆದರೆ ಸಿಂಪಲ್ಲಾಗೇ ಮಾಡೋದು. ಅದಕ್ಕೋಸ್ಕರನೇ ಹೂವು ಎಲ್ಲನೂ ತೊಗೊಂಬಂದು ಇವತ್ತೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ತುಂಬ ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಕಾರ್ನು, ಸ್ವಲ್ಪ ಆ್ಯಪಲ್ಲು, ಹಾಗೆ ಕ್ಯಾರೆಟು, ಕುಕುಂಬರು, ಹಾಗೆ ಸ್ವಲ್ಪ ಆರೆಂಜು, ಆಮೇಲೆ ಇದು ಹೂಕೋಸು ಮತ್ತು ಬ್ರೆಡ್ಡು ಎಲ್ಲ ಬೇಕಿತ್ತು, ಸ್ವಲ್ಪ ತೊಗೊಂಬಂದೆ. ಇದು ಕಾಜು ಕಟ್ಲಿ, ಇದನ್ನೇ ಅವನಿಗೆ ಬಾಕ್ಸಿಗೆ ಹಾಕಿದ್ದು ಇವತ್ತು. ಡೈಮಂಡ್ ಶೇಪು ಮೇಲ್ಗಡೆ ಸಿಲ್ವರ್ ಪೇಪರ್ ಇರೋದು. ವೈಟ್ ಕಲರ್ ಕಾಜು ಕಟ್ಲಿ ಅವನಿಗೆ ಇಷ್ಟ ಆಗುತ್ತೆ. ಬಟ್ ಇದು ನೋಡಿ ಬ್ರೌನ್ ಕಲರ್, ಇದು ಜಾಗರಿ ಮತ್ತು ಕಾಫಿ ಪೌಡರ್ನ ಹಾಕಿ ಮಾಡಿದ್ದಾರೆ. ಆ ಫ್ಲೇವರ್ ಅವ್ನಿಗೆ ಇಷ್ಟ ಆಗಲಿಲ್ಲ. ಅದು ವೈಟ್ ಇದೆ ಅಂತ ಹೇಳಿಬಿಟ್ಟು ಮಿಸ್ ಆಗಿ ತೊಗೊಂಬಂದಿದ್ದಾರೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಂದಿದ್ದಾರೆ. ಬೆಟರ್, ಜಾಸ್ತಿ ತಂದಿರೋ ವೇಸ್ಟ್ ಆಗಿರೋದು. ನನಗೂ ಕೂಡ ಇಷ್ಟ ಆಗಲಿಲ್ಲ. ಈವ್ನಿಂಗ್ ಟೈಮಲ್ಲಿ ನಾನು ಆರೋ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬಂದ್ವಿ. ಅವ್ನು ನೋಡಿ ಸುಮ್ಮನೆ ಬೇಜಾರಾಗಿರೋ ಥರ ನಾಟಕ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಯಾಕಂದರೆ ಅವ್ನಿಗೇನೋ ಬೇಕಾಗಿದೆ, ಅದಕ್ಕೆ ಆ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ. ನಾವಿಲ್ಲಿ ನಾನ್ ವೆಜ್ ಎಲ್ಲ ಏನೂ ತಿಂದಿಲ್ಲ. ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇವತ್ತು ಎಲ್ಲ ನೆಲ ಎಲ್ಲ ಒರೆಸ್ಕೊಂಡಿದ್ದೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನ್ ವೆಜ್ ಏನೂ ತಿಂದಿಲ್ಲ, ಜಸ್ಟ್ ಎಗ್ ಮಾತ್ರ ತಿಂದಿರೋದು. ಅವರು ಮಾತ್ರ ಇವತ್ತು ಯಾಕೋ ಏನೂ ತಿಂದಿಲ್ಲ. 1-2 ಬೈಟ್ ಅಷ್ಟೇ ಬರ್ಗರ್ನ ತಿಂದ ಅಷ್ಟೇ. ಆಮೇಲೆ ಜ್ಯೂಸ್ ಕೂಡ ಅಷ್ಟೇ 1-2 ಸಿಪ್ ಕುಡ್ದ ಅಷ್ಟೇ. ಆಮೇಲೆ ಕುಡಿಲಿಲ್ಲ, ಅದನ್ನು ನಾನೇ ಕುಡ್ದೆ. ಅವ್ನಿಗೆ ಯಾಕೋ ಹೋದಾಗೆಲ್ಲ ತಿಂತಾಯಿದ್ದ, ಬಟ್ ಈ ಸರಿ ತಿನ್ನಲಿಲ್ಲ ಅವನು. ಯಾಕೆ ಅವನಿಗೆ ಸೇರಲಿಲ್ಲ ಅನಿಸುತ್ತೆ. ಸ್ವಲ್ಪ ಡಲ್ಲಾಗೇ ಇದ್ದಾನೆ ಅವನಿವತ್ತು. ಅವನು ಈ ಥರ ಡಲ್ಲಾಗಿರೋದೆಲ್ಲ ನೋಡಿಬಿಟ್ಟೆ ನನಗೆ ಅನಿಸ್ಬಿಡುತ್ತೆ ಅವನಿಗೇನೋ ಫೀವರ್ ಎಲ್ಲ ಆ ಥರ ಹೆಲ್ತ್ ಇಶ್ಯೂ ಆಗ್ಬೋದೇನೋ ಅಂತ ಅನಿಸ್ಬಿಡುತ್ತೆ. ನೋಡಬೇಕು ಏನಾಗುತ್ತೆ ನಾಳೆ ಅಂತ. ಇವಾಗ ಸದ್ಯಕ್ಕೆ ಡಲ್ಲಾಗಿ ಆರಾಮಾಗಿದ್ದಾನೆ, ತೊಂದರೆ ಇಲ್ಲ. ನಾಳೆ ಏನಾಗುತ್ತೆ ಅಂತ ನೋಡೋಣ. ಇವೆಲ್ಲ ಹೆಲ್ದಿ ಫುಡ್ ಎಲ್ಲ ಅದಕ್ಕೆ ಜಾಸ್ತಿ ತಿಂದಿಲ್ಲ. ಆಮೇಲೆ ನಾನು ಆರೆಂಜ್ ಜ್ಯೂಸ್ ಕುಡಿದೆ, ತುಂಬ ಸಖತ್ತಾಗಿತ್ತು. ಮಿಡಲಲ್ಲಿ ಬಂದು ಅವನದು ವಿಡಿಯೋ ಎಲ್ಲ ಬಂದಾಗ ಅವ್ನು ಮಾತಾಡಿಲ್ಲ ಅಂದರೆ ಅವನಿಗೆ ಸಮಾಧಾನನೇ ಆಗೋಲ್ಲ. ಹಾಗಾಗಿ ಮಿಡಲಲ್ಲಿ ಬಂದು ಮಾತಾಡ್ತಾ ಇದ್ದ, ಅದಕ್ಕೆ ಸ್ವಲ್ಪ ಮಾತಾಡು ಅಂತ ಕೊಟ್ಟೆ. ಸೊ ಅವ್ನು 2 ಮಿನಿಟ್ಸ್ ಮಾತಾಡೋಕೆ ಕೊಟ್ಟಿದ್ದೀನಿ ಅಷ್ಟೇ, ಇಲ್ಲಾಂದರೆ ಏನೋ ಬ್ಲಾ ಹೇಳ್ತಾ ಇರ್ತಾನೆ. ಇಲ್ಲಿ ಆಲಿವ್ಸಲ್ಲಿ ಫುಡ್ಡೆಲ್ಲ ಚೆನ್ನಾಗಿರುತ್ತೆ. ಹಾಗೆ ರೀಸ್ನೇಬಲ್ ರೇಟ್ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಹೊರಗಡೆ ಎಲ್ಲ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಎಲ್ಲ ಫುಡ್ಡು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ರೇಟು ಎಲ್ಲನೂ ಓಕೆ. ಹಾಗೆ ಇಲ್ಲಿ ಪೀಸ್ಫುಲ್ಲಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಕೂತ್ಕೊಳ್ಳೋಕ್ಕೆಲ್ಲ ಆರಾಮಾಗಿ ಪ್ಲೇಸ್ ಇರುತ್ತೆ. ಚೆನ್ನಾಗಿ ಅನಿಸುತ್ತೆ. ಆರೋ ಕೂಡ ಇಷ್ಟ ಆಗುತ್ತೆ, ಹೋಗೋಣ ಅಂತ ಹೇಳ್ತಿರ್ತಾನೆ ಅವಾಗವಾಗ. ಸೊ ಅವಾಗವಾಗ ನಾವು ಹೋಗಿ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಅವನಿಗೇನು ಜಾಸ್ತಿ ಕೊಡೋಲ್ಲ, ನಾವು 1 ಬೈಟ್ ಅಷ್ಟೇ ಕೊಡೋದು, ಸುಮ್ಮನೆ ಕ್ಲಿಪ್ಗೋಸ್ಕರ ಅಂತ. ಅವ್ನು ತಿನ್ನೋ ಅಷ್ಟೊತ್ತಿಗೆ ವಿಡಿಯೋ ಮಾಡ್ಕೊಂಡಿರ್ತೀನಿ ಅಷ್ಟೇ, 1 ಬೈಟ್ ತಿನ್ನೋ ಅಷ್ಟೊತ್ತಿಗೆ. ಮತ್ತು ಅವ್ನು ತಿನ್ನೋದಿಲ್ಲ ಜಾಸ್ತಿ ಆ ಥರ ಎಲ್ಲ. ಅವ್ನು ಜಾಸ್ತಿ ಪುಡಿ ಅಲ್ಲ, ಅವನಾಯಿತು ಅವರಪ್ಪ ಆಯಿತು. ನಾನು ಸ್ವಲ್ಪ ಜಾಸ್ತಿ ತಿನ್ನೋದ್ರಲ್ಲೆಲ್ಲ ಇಷ್ಟಪಟ್ಟು ತಿಂತೀನಿ ಹೊರಗಡೆದೆಲ್ಲ. ಅವ್ರು ಹೊರಗಡೆದೆಲ್ಲ ಇಷ್ಟಪಡಲ್ಲ, ಅವನಾಗಲಿ ಅವ್ರ ಪಪ್ಪ ಆಗಲಿ. ಆಮೇಲೆ ಮನೆಗೆ ಬಂದ್ರ ಮೇಲೆ ನಾನು ಸ್ವಲ್ಪ ವಾಶಿಗೆ ಬಟ್ಟೆ ಎಲ್ಲ ಹಾಕಿದ್ನಲ್ಲ, ಅದೆಲ್ಲನೂ ವಾಶ್ ಆಗಿತ್ತು. 3 ರೌಂಡ್ ಒಟ್ಟು ಬಟ್ಟೆ ವಾಶ್ ಆಯ್ತು ಇವತ್ತು. ನಾನು ಮಧ್ಯಾಹ್ನ 2 ರೌಂಡ್ ಬಟ್ಟೆನ ಒಣಗಾಕ್ಬಿಟ್ಟು ಹೋಗಿದ್ದೆ. ಇನ್ನೂ 1 ರೌಂಡ್ ಬಟ್ಟೆ ಇತ್ತು. ಈಗ ಹೊರಗಡೆಯಿಂದ ಬಂದ ಮೇಲೆ ನಾನು ಇವಾಗ ಇನ್ನೊಂದು ರೌಂಡ್ನ ಒಣಗಾಕ್ತಿದ್ದೀನಿ.
ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಮತ್ತು ನಾಳೆ ಹೊಸ ಬ್ಲಾಗ್ ಒಂದೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.